Hello dear students, welcome to physics class. JSS RSH PU College Vidyagiri Dharwad. It is a continuation part of the topic units and measurements. In the last class we discussed about the error, definition, type of the error and with a few examples and some relations of the error means some expression. Today in this session we discuss combination of the error. If you combine the two or more error, some arithmetic functions can be done like addition, subtraction, multiplication and division. In all four cases, how the rules are to be applied and how to do the calculation for those error. Discussed points are combination of error, error of a sum or a difference, product or a quotient. Next, in case of the measured quantity raised by a power factor ಒಳಗಿತ್ತಂತಂದ್ರೆ ಯಾವ ಟೈಪ್ ಮಾಡಬೇಕು ಅಂಥೇಳಿ. ಕನ್ಸಿಡರ್ ಫಸ್ಟ್ ಒನ್ combination of error. In each measurement there is a some error. ಅಂದರೆ ಯಾವುದೇ ಮೆಜರ್ಮೆಂಟ್ ಮಾಡಿದ್ರೊಳಗೆ ಏನಿರುತ್ತೆ ಸ್ವಲ್ಪ ಎರರ್ ಇರುತ್ತೆ. When we calculate to get the final result, these errors are combined to have their net error ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಲೆಂತ್ ಮೆಜರ್ಮೆಂಟ್ ಮಾಡಿರ್ತೀವಿ, ನಮ್ಗೆ 1.2 ಸಿಕ್ತು, ಇನ್ನೊಂದು ಮೆಜರ್ಮೆಂಟ್ ಮಾಡಿದಾಗ 2.1 ಸಿಕ್ತು ಅಂತ ಇಟ್ಕೊರಿ. ಅವೆರಡು ಕಂಬೈನ್ ಮಾಡಿದ್ರಾಗ ಏನಾಯ್ತು ನಮ್ಗೆ 3.3 ಅಂತ ಆಯ್ತು. ಇಲ್ಲಿ 0.2 ಅನ್ನೋದು ಎರರ್, 0.1 ಅನ್ನೋದು ಎರರು, ಅವೆರಡು ಆ್ಯಡ್ ಮಾಡಿದಾಗ 0.3 ಅನ್ನೋದು ಏನಾಯ್ತು ಎರರ್ ಸಿಕ್ತು. ಅಂದ್ರೆ ಫೈನಲ್ ರಿಸಲ್ಟ್ ಒಳಗೂ ನಾವು ಅದನ್ನು ಕಂಬೈನ್ ಮಾಡಿದಾಗ ಏನಿರುತ್ತೆ ನಮ್ಗೆ ನೆಟ್ ಎರರ್ ಅಂಥೇಳಿ ಇರುತ್ತೆ. ಅಂದ್ರೆ ಮೆಜರ್ಮೆಂಟ್ ಒಳಗೆ ದೇರ್ ಇಸ್ ಅ ಸಮ್ ಎರರ್ ಲೈಕ್ ಅ 0.2, 0.1. If we combine these two quantities at the result also it has a some error like 0.3 means if we add the some measured value with the error then the result also contain some error. Next point, if we want to calculate the density of a substance, density rho, ಅದಕ್ಕೆ ಇಕ್ವೇಶನ್ ಏನು ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ಸಾಂದ್ರತೆದು ಏನದ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತದ. then the error in the calculation of the density will be the combination of error in the measurement of a mass and volume of the substance. ಏನು ಮೀನಿಂಗು ಅಂತಂದ್ರೆ ನಾವು ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಂತ ಇಟ್ಕೋರಿ. ಡೆನ್ಸಿಟಿಗೆ ಫಾರ್ಮುಲಾ ಏನು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸದ ನಾವು ಮೆಜರ್ಮೆಂಟ್ ಮಾಡಿರ್ತೀವಿ, ಅದರೊಳಗೂ ಏನಿರುತ್ತೆ ಎರರ್ಸ್ ಇರ್ತಾವೆ. ಸೇಮ್ ವಾಲ್ಯೂಮ್ ಮೆಜರ್ಮೆಂಟ್ ಮಾಡಿರ್ತೀವಿ, ಅದರೊಳಗೆ ಏನಿರುತ್ತೆ ಎರರ್ ಇರ್ತಾವೆ. ಅವೆರಡೂ ನಾವು ಕಂಬೈನ್ ಮಾಡಿದ್ರು ಅಂತಂದ್ರೆ ರಿಸಲ್ಟ್ ಒಳಗೂ ಏನಿರುತ್ತೆ ಸಮ್ ಎರರ್ಸ್ ಆರ್ ಟು ಬಿ ದೇರ್. The calculation of the density, the measured value of the mass and volume, it also contain the error. Then the combination of mass and volume give the density. That density also contain the some errors in the final result. Next point, what are the rules for the sum or a difference? How we add the two quantities? ಹೆಂಗಪ್ಪ ಅಂತಂದ್ರೆ ಲೆಟ್ ಟು ಫಿಸಿಕಲ್ ಕ್ವಾಂಟಿಟೀಸ್ ಎ ಆ್ಯಂಡ್ ಬಿ. ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಅದಾವು, ಎ ಮತ್ತು ಬಿ ಕನ್ಸಿಡರ್ ಮಾಡಿದ್ದಾರೆ. ಹ್ಯಾವ್ ದ ಮೆಜರ್ಡ್ ವ್ಯಾಲ್ಯೂ ಲೈಕ್ ಎ ಪ್ಲಸ್ ಡೆಲ್ಟಾ ಎ ಆ್ಯಂಡ್ ಬಿ ಪ್ಲಸ್ ಡೆಲ್ಟಾ ಬಿ ಸೊ ದಟ್ ಝಡ್ ಈಕ್ವಲ್ ಟು ಎ ಪ್ಲಸ್ ಬಿ. ಅಂದ್ರೆ ಎರಡು ಫಿಸಿಕಲ್ ಕ್ವಾಂಟಿಟಿ ಕನ್ಸಿಡರ್ ಮಾಡಿದ್ದಾರೆ ಎ ಮತ್ತು ಬಿ, ಅದರದ್ದು ಮೆಜರ್ಡ್ ವ್ಯಾಲ್ಯೂ ಎ ಪ್ಲಸ್ ಡೆಲ್ಟಾ ಎ. ಇಲ್ಲಿ ಡೆಲ್ಟಾ ಎ ಅನ್ನೋದೇನು ಎರರ್, ಪ್ಲಸ್ ಆರ್ ಮೈನಸ್ ಸ್ವಲ್ಪ ಹೆಚ್ಚು ಇಲ್ಲ ಕಡಿಮೆ ಏನದ ಎರರ್ ಇದ್ದಂಗೆ ಅದ. ಬಿದ ವ್ಯಾಲ್ಯೂ ಬಿ ಪ್ಲಸ್ ಡೆಲ್ಟಾ ಬಿ, ಇಲ್ಲಿ ಡೆಲ್ಟಾ ಬಿ ಅನ್ನೋದೇನು ಎರರ್. ಅವೆರಡೂ ಆ್ಯಡ್ ಮಾಡಿದಾಗ ನಮ್ಗೆ ಫೈನಲ್ ರಿಸಲ್ಟ್ ಝಡ್ ಸಿಗುತ್ತೆ. ಝಡ್ ಹೆಂಗಂದ ಆ್ಯಡಿಂಗ್ ಆಫ್ ಎ ಪ್ಲಸ್ ಬಿ. ಅಂದ್ರೆ ಒಂದು ಫಿಸಿಕಲ್ ಕ್ವಾಂಟಿಟಿ ಎ
ಅದರದ್ದು ಲೆಂತ್ ನಮ್ಗೆ ಆಲ್ರೆಡಿ ಹೇಳ್ದಂಗೆ 2.1 ಇತ್ತು ಅಂತಂದ್ರೆ ಇದು ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಇದ್ದಂಗೆ. ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ 3.2 ಒಂದು ಲೆಂತ್ ಮೆಜರ್ಮೆಂಟ್ ಮಾಡಿರಂದ್ರೆ ಇದೇನಾಯ್ತು ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಇದ್ದಂಗೆ. ಇಲ್ಲಿ 0.1 ಅನ್ನೋದು ಎರರ್ ಅಂದ್ರೆ ಡೆಲ್ಟಾ ಎ ಇದ್ದಂಗೆ, 0.2 ಅನ್ನೋದು ಎರರ್ ಅಂದ್ರೆ ಡೆಲ್ಟಾ ಬಿ ಇದ್ದಂಗೆ. ಇವೆರಡನ್ನೂ ಆ್ಯಡ್ ಮಾಡಿದಾಗ ಎ ಪ್ಲಸ್ ಬಿ ಫಿಸಿಕಲ್ ಕ್ವಾಂಟಿಟಿ ಆ್ಯಡ್ ಮಾಡಿದಾಗ ಫೈನಲ್ ಕ್ವಾಂಟಿಟಿ ಝೆಡ್ ಅಂತ ನಮಗೆ ಸಿಗತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು ಎರರ್ಸ್ ಇತ್ತು ಅಂತಂದ್ರೆ ರೂಲ್ ಏನು ಅಪ್ಲೈ ಆಗುತ್ತೆ ಎರರ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಎಡಿಷನು ಸಬ್ಸ್ಟ್ರಾಕ್ಷನಿಗೆ ಅಂತಂದ್ರೆ ಫೈನಲ್ ಇಫ್ ಡೆಲ್ಟಾ ಝೆಡ್ ಬಿ ದ ಅಬ್ಸಲ್ಯೂಟ್ ಎರರ್ ಇನ್ ದ ಫೈನಲ್ ರಿಸಲ್ಟ್. ಆಲ್ರೆಡಿ ನಿಮಗೆ ಹೇಳಿತ್ತು ಎರಡು ಫಿಸಿಕಲ್ ಕ್ವಾಂಟಿಟಿ ಒಳಗೆ ಎರರ್ ಅದಾವು ಅಂತಂದ್ರೆ ಅವನ್ನ ಕಂಬೈನ್ ಮಾಡಿದಾಗೂ ಏನಾಗುತ್ತೆ ನಮ್ಗೆ ಎರರ್ ಸಿಗ್ತಾವೆ. ಇಲ್ಲಿ ಫೈನಲ್ ರಿಸಲ್ಟ್ ಒಳಗೆ ಇರೋ ಎರರ್ನ ಏನಂತ ತೊಗೊಂಡಾರ ಅವರು ಡೆಲ್ಟಾ ಝೆಡ್. ಯಾಕಂದ್ರೆ ಝೆಡ್ ಅಂತಂದರೆ ಎಡಿಷನ್ ಆಫ್ ಎ ಪ್ಲಸ್ ಬಿ ಐತಿ. ಇದು ಬರೀ ಎ ಇಲ್ಲ, ಎದ್ರ ಜೊತೆಗೆ ಏನಾಯ್ತು ಎ ಪ್ಲಸ್ ಡೆಲ್ಟಾ ಎ ಅದ. ಇಲ್ಲೂ ಬಿ ಜೊತೆಗೇನು ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಅದ. ಹಂಗೆ ಇವೆರಡೂ ಕಂಬೈನ್ ಮಾಡಿದ್ರಿ ಅಂತಂದ್ರೆ ಝೆಡ್ ಜೊತೆ ಏನಾಯ್ತು ಎರರ್ ಇರೋದಕ್ಕೆ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝೆಡ್ ಆಯ್ತು. ಸೇಮ್ ಅವ್ರು ಏನು ಹೇಳ್ತಾರೆ ಡೆಲ್ಟಾ ಝೆಡ್ ಅನ್ನೋದು ಅಬ್ಸಲ್ಯೂಟ್ ಎರರ್ ಇನ್ ದ ಫೈನಲ್ ರಿಸಲ್ಟ್. ಹೆಂಗೆ ಮಾಡಿದ್ರಪ್ಪ ಕ್ಯಾಲ್ಕುಲೇಷನ್ನು ಅಂತಂದ್ರೆ ನೆಕ್ಸ್ಟ್ ಇದನ್ನು ಝೆಡ್ ಅನ್ನೋದು ಹೆಂಗೆ ಬರೆದ್ರಿ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಅದು. ಝೆಡ್ ಅಂದ್ರೇನು ಫಿಸಿಕಲ್ ಕ್ವಾಂಟಿಟಿನ ಆ್ಯಡಪ್ ಮಾಡೋದು ಎ ಪ್ಲಸ್ ಬಿ. ಫಿಸಿಕಲ್ ಕ್ವಾಂಟಿಟಿ ಆ್ಯಡಪ್ ಮಾಡೋದು ಎ ಪ್ಲಸ್ ಬಿ. ಡೆಲ್ಟಾ ಝೆಡ್ ಅನ್ನೋದೇನು ಅವು ಎರರ್ನ ಆ್ಯಡ್ ಮಾಡಿದಾಗ ಬಂದಿರೋ ಫೈನಲ್ ಎರರ್. ನೆಕ್ಸ್ಟ್ ಮೂವ್ ಟು ಕ್ಯಾಲ್ಕುಲೇಷನ್ ಪಾರ್ಟ್. A physical quantity having the error delta A, it is A plus or minus delta A. B be the another physical quantity having the error delta B, so it is B plus delta B. Next point, physical quantity A plus A as it is hangaitara A plus B. Error ಅಷ್ಟೇ ಏನು ಮಾಡಾರ ಸಪ್ರೇಟ್ ಬರೋದು ಬ್ರಾಕೆಟ್ ಬಿಡ್ಸ್ಕೊಂತೋಗೆ ಎ ಪ್ಲಸ್ ಬಿ ಫಿಸಿಕಲ್ ಕ್ವಾಂಟಿಟಿ ಎ ಪ್ಲಸ್ ಬಿ ಹಂಗೆ ಎರರ್ ಡೆಲ್ಟಾ ಎ ಎರರ್ ಡೆಲ್ಟಾ ಬಿ ಅವೆರಡೂ ಆ್ಯಡ್ ಮಾಡಿ ಅದನ್ನೊಂದು ಸಪ್ರೇಟ್ ಮಾಡ್ಯಾರ. ಎಟ್ ದ ಎಂಡ್ ಫೈನಲ್ ಎ ಪ್ಲಸ್ ಬಿ ಅಂದ್ರೇನು ಇಲ್ಲಿ ಎ ಪ್ಲಸ್ ಬಿ ಅಂದ್ರೇನು ಝೆಡ್. ಎರರ್ನ ಆ್ಯಡ್ ಮಾಡಿದಾಗ ಫೈನಲ್ ಒಳಗೆ ಬಂದಿರೋ ಎರರ್ನ ಏನಂತ ತೊಗೊಂಡಾರ ಡೆಲ್ಟಾ ಝೆಡ್. ಸೊ ಎರರ್ ಆಫ್ ಎ ಪ್ಲಸ್ ಎರರ್ ಆಫ್ ಬಿ is the final error of delta Z. Hope you clear the calculation part. Physical quantity A ಅಂದ್ರೆ A plus delta A ಇತ್ತು, B ಅಂದ್ರೆ B plus delta B ಇತ್ತು. ಅವೆರಡೂ ಆ್ಯಡ್ ಮಾಡಿದ್ರು. ಎರರ್ನಷ್ಟ ಒಂದು ಕಡೆ ಸಪ್ರೇಟ್ ಬರೆದ್ರು. ಅದನ್ನು ಫೈನಲ್ ಎರರ್ ಅಂಥೇಳಿ ಡೆಲ್ಟಾ ಝೆಡ್ ಅಂತ ರೀಪ್ರೆಸೆಂಟ್ ಮಾಡಿದರು. ನೆಕ್ಸ್ಟ್ ಸರ್ಟೈನ್ ವ್ಯಾಲ್ಯೂನ ಬಿ ಎ ಪ್ಲಸ್ ಬಿ ಅದನ್ನು ಝೆಡ್ ಅಂತ ಕನ್ಸಿಡರ್ ಮಾಡಿದರು. ಫಾರ್ ಎಕ್ಸಾಂಪಲ್ ಆ್ಯಸ್ ಐ ಆಲ್ರೆಡಿ ಶೋನ್ 3.02 ಈಸ್ ಒನ್ ಕ್ವಾಂಟಿಟಿ and 4.1 is another quantity. By adding 2 we get 7.12. Here 7 is a Z add of A plus B. 0.12 is a delta Z adding of 0.02 and 0.1. Here 0.02 is a delta A, 0.1 is a delta B. Combining of these two we get a delta Z. Next, it is the rules for addition of the error. Next, what is the rules for the subtraction or difference of the error? Let Z be the result so that in the last we have A plus B. Let Z be the result. Here instead of adding we have the subtraction of the physical quantities A and B. Now
What is that A? It is A plus delta A with error. B, it is B plus delta B with error. ನೆಕ್ಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಹೆಂಗೆ ಮಾಡಿದ್ರು? A ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಆ್ಯಸ್ ಇಟ್ ಈಸ್ ಅಂತ ಇಟ್ಕೊಡ್ರ. ಇದು ಬ್ರಾಕೆಟ್ ಒಳಗೆ ಹಾಕಿದರೆ ಮೈನಸ್ ಬಿ ಆತು. ನೆಕ್ಸ್ಟ್ ಇಲ್ಲಿ ಮೈನಸ್ ಪ್ಲಸ್ ಆರ್ ಮೈನಸ್ ಆಯ್ತು ಅಂತ ಇಟ್ಕೊರಿ. ಮೈನಸ್ ಇಂಟು ಪ್ಲಸ್ ಇಟ್ ಈಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಅಗೇನ್ ಇಟ್ ವಿಲ್ ಬಿ ಪ್ಲಸ್ ಆರ್ ಮೈನಸ್ ಓನ್ಲಿ, ಅಗೇನ್ ಇಟ್ ವಿಲ್ ಬಿ ಪ್ಲಸ್ ಆರ್ ಮೈನಸ್. ಬ್ರಾಕೆಟ್ ಬಿಡಿಸಿದ್ದು ಗೊತ್ತಾಯ್ತು. ಮೈನಸ್ ಆಫ್ ದ ಬಿ ಅಂತೂ ಆತ. ಇಲ್ಲೇ ಮೈನಸ್ ಪ್ಲಸ್ ಆರ್ ಮೈನಸ್ ಐತಿ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಏನು ಪ್ಲಸ್. ಸೊ ಅಗೇನ್ ಇಟ್ ವಿಲ್ ಬಿ plus or minus of delta B. Next point, what they done? They separate out the certain value and error. A minus B, A minus B. Delta A plus or minus of delta B. Plus or minus delta A plus delta B. It implies delta Z is again at delta A plus delta B. Confusion see here. A minus B ಅಂತ ತಗೊಂಡ್ರು, ಪ್ಲಸ್ ಆರ್ ಮೈನಸ್ ಇದನ್ನು ಹಂಗೆ ಇಟ್ಟರು. ಇದರೊಳಗೆ ಪ್ಲಸ್ ಆರ್ ಮೈನಸ್ ತೆಗೆದುಕೊಳ್ಳಿ, ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ತಿರ್ಬೋದು. A ಮೈನಸ್ ಆಫ್ ಡೆಲ್ಟಾ ಬಿ ಅಂತ ಬರೆಯೋ ಬದಲಿ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಅಂತ ಬರೋದ್ರಲ್ಲ ಅಂಥೇಳಿ. The point is here, we cannot subtract the error in any mathematical operations. ಯಾವುದೇ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ತೊಗೊಂಡ್ರೆ ಎರರ್ ಪಾರ್ಟ್ನ ನಾವು ಸಬ್ಸ್ಟ್ರಾಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ವಿ ಮಸ್ಟ್ ಆ್ಯಡ್ ಅಪ್ ಆಫ್ ದ ಎರರ್, ಬಟ್ ವಿ ಕ್ಯಾನ್ ಸಬ್ಸ್ಟ್ರಾಕ್ಟ್ ದ ಸರ್ಟೈನ್ ವ್ಯಾಲ್ಯೂಸ್. ಸರ್ಟೈನ್ ವ್ಯಾಲ್ಯೂನ ನಾವು ಸಬ್ಸ್ಟ್ರಾಕ್ಟ್ ಮಾಡ್ಬೋದು, ಆದರೆ ಎರರ್ಸ್ನ ನಾವು ಸಬ್ಸ್ಟ್ರಾಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಹೋಪ್ ಯು ಕ್ಲಿಯರ್ ದ ಪಾಯಿಂಟ್. ದ ಒನ್ಸ್ ಅಗೈನ್ ಝೆಡ್ ಬಿ ದ ರಿಸಲ್ಟೆಂಟ್, ಹಿಯರ್ ಎ ಮೈನಸ್ ಬಿ. ಎ ಅಂದ್ರೆ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಐತಿ, ಬಿ ಅಂದ್ರೆ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಐತಿ. ಅವೆರಡೂ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಎ ಆ್ಯಸ್ ಇಟ್ ಈಸ್, ಬ್ರಾಕೆಟ್ ಬಿಡಿಸಿದ್ರು ಮೈನಸ್ ಬಿ ಆಯ್ತು. ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಆ್ಯಸ್ ಇಟ್ ಈಸ್, ಇದನ್ನು ನಾವು ಬ್ರಾಕೆಟ್ ಬಿಡಿಸಿದ್ರು ಮತ್ತು ನಮಗೆ ಪ್ಲಸ್ ಆರ್ ಮೈನಸ್ ಸಿಗೋದಕ್ಕೆ ಡೆಲ್ಟಾ ಬಿ ಹಂಗೆ ಇಟ್ಟರು. ಸರ್ಟೇನ್ ಕ್ವಾಂಟಿಟೀಸ್ ಒಂದು ಕಡೆ ಬರೆದ್ರು ಎ ಮೈನಸ್ ಬಿ. ನೆಕ್ಸ್ಟ್ ಎರರ್ ಇದ್ದಿದ್ದನ್ನು ಒಂದು ಕಡೆ ಬರೆದ್ರು ಡೆಲ್ಟಾ ಎ ಮತ್ತು ಡೆಲ್ಟಾ ಬಿ. ಇಲ್ಲೇ ಮೈನಸ್ ಹಾಕೋ ಬದಲಿ ಪ್ಲಸ್ ಹಾಕಿದ್ರು ಅಂತಂದ್ರೆ ಎರರ್ಸ್ನ ನಾವು ಯಾವತ್ತಿದ್ರೂ ಎಡಿಷನ್ ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ. ನಾವು ಯಾವುದೇ ಫಿಸಿಕಲ್ ಯಾವುದೇ ಅರ್ಥಮೆಟಿಕ್ ಆಪ್ರೇಷನ್ಸ್ ತೊಗೊಂಡ್ರು. ಹ್ಯಾನ್ಸ್ ದ ರೂಲ್ ಫಾರ್ಮ್, when two quantities are added or subtracted, the absolute error in the final result is the sum of absolute error in the individual quantities. As I said, ಎಡಿಷನ್ ಮಾಡಿದ್ರು ನಮ್ಗೆ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿನ ಸಿಕ್ತು, ಸಬ್ಸ್ಟ್ರಾಕ್ಷನ್ ಮಾಡಿದ್ರು ನಮ್ಗೆ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಸಿಕ್ತು. ಅಂತಂದ್ರೆ ಏನು ಹೇಳ್ತಾರೆ, ಫೈನಲ್ ರಿಸಲ್ಟ್ ಒಳಗೆ ಇರೋ ಎರರ್ ಯಾವತ್ತಿದ್ರೂ ಸಮ್ ಆಫ್ ದ ಅಬ್ಸಲ್ಯೂಟ್ ಎರರ್ ಇನ್ ದ ಇಂಡಿವಿಜುವಲ್ ಕ್ವಾಂಟಿಟಿ. ಅಂದ್ರೆ ಎ ಒಳಗೂ ಎರರ್ ಐತಿ, ಬಿ ಒಳಗೂ ಎರರ್ ಐತಿ. ಅದನ್ನು ನಾವು ಎಡಿಷನ್ ಇಲ್ಲ ಸಬ್ಸ್ಟ್ರಾಕ್ಷನ್ ಮಾಡಿದ್ರು ಫೈನಲ್ ರಿಸಲ್ಟ್ ಒಳಗೂ ಎರರ್ ಇದ್ದೇ ಇರುತ್ತೆ. ಬಟ್ ಇಟ್ ಈಸ್ ಸಮ್ ಆಫ್ ದ ಎರರ್ ಆಫ್ ದ ಕ್ವಾಂಟಿಟೀಸ್. ಸಬ್ಸ್ಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ, ಯಾವತ್ತಿದ್ರೂ ನಾವು ಅದನ್ನು ಎಡಿಷನ್ ಮಾಡಬೇಕು. ಇಟ್ ಈಸ್ ದ ರೂಲ್ ಫಾರ್ ದ ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಆಫ್ ದ ಫಿಸಿಕಲ್ ಕ್ವಾಂಟಿಟೀಸ್ ವಿತ್ ಎರರ್. ಒನ್ಸ್ ಅಗೇನ್, ಟೂ ಕ್ವಾಂಟಿಟೀಸ್ ಆರ್ ಆ್ಯಡೆಡ್ ಆರ್ ಸಬ್ಸ್ಟ್ರಾಕ್ಟೆಡ್, ಕೂಡಿಸಿದ್ರೆ ಅಥವಾ ಕಳೆದ್ರೆ ಅಬ್ಸಲ್ಯೂಟ್ ಎರರ್ ಇನ್ ದ ಫೈನಲ್ ರಿಸಲ್ಟ್, ಉತ್ತರದಲ್ಲಿ ಬರುವುದಕ್ಕೆ ಫೈನಲ್ ರಿಸಲ್ಟ್ ಒಳಗೂ ಅಬ್ಸಲ್ಯೂಟ್ ಎರರ್ ಇದ್ದೇ ಇರುತ್ತೆ. ಈ ಎರರ್ ಸಮ್ ಆಫ್ ದ ಅಬ್ಸಲ್ಯೂಟ್ ಎರರ್ ಇನ್ ದ ಇಂಡಿವಿಜುವಲ್ ಕ್ವಾಂಟಿಟೀಸ್. ಒಂದೊಂದರೊಳಗೆ ಇರುವಂತಹ ಎರರ್ನ ನಾವು
ಆ್ಯಡ್ ಮಾಡಿ ನಾವು ಫೈನಲ್ ರಿಸಲ್ಟ್ ಒಳಗೆ ಬರಿತೀವಿ. ಅಂದ್ರೆ ಎರರ್ಸ್ನ ಯಾವತ್ತಿದ್ರೂ ನಾವು ಆ್ಯಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬಾರ್ದು. ಮೂವ್ ಟು ನೆಕ್ಸ್ಟ್ ಪಾಯಿಂಟ್. ಎರರ್ ಆಫ್ ಅ ಪ್ರಾಡಕ್ಟ್ ಆರ್ ಅ ಕೋಶಂಟ್. ಪ್ರಾಡಕ್ಟ್ ಅಥವಾ ಕೋಶಂಟ್ ಇತ್ತಂತಂದ್ರೆ ಹೆಂಗೆ ಮಾಡೋದಪ್ಪ ಅಂಥೇಳಿ. ಲೆಟ್ ದ ಮೆಸರ್ಡ್ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಆರ್ ಎ ಸರ್ಟೆನ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಎರರ್. ನೆಕ್ಸ್ಟ್ ಬಿ ಪ್ಲಸ್ ಆರ್ ಮೈನಸ್ ಎರರ್ ಅಂತ. ಸಪೋಸ್ ಎ ಇಂಟು ಬಿ ನಾವು ಪ್ರಾಡಕ್ಟ್ ಮಾಡ್ತಿದ್ವಿ ಅಂತಂದ್ರೆ ಡೆಲ್ಟಾ ಝೆಡ್ ಅನ್ನೋದೇನಾಗುತ್ತೆ, ಫೈನಲ್ ರಿಸಲ್ಟ್ ಒಳಗಿರೋ ಎರರ್ ಆಯಿತು. ನೆಕ್ಸ್ಟ್ ಪಾಯಿಂಟ್, ಟೋಟಲ್ ಏನಾಯ್ತು, ಫೈನಲ್ ರಿಸಲ್ಟ್ ಒಳಗೂ ಝೆಡ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝೆಡ್ ಬಂತು. ಡೆಲ್ಟಾ ಝೆಡ್ ಅನ್ನೋದೇನು, ಅಬ್ಸಲ್ಯೂಟ್ ಎರರ್ ಎಟ್ ದ ರಿಸಲ್ಟ್. ನೆಕ್ಸ್ಟ್ ಪಾಯಿಂಟ್, ಎ ಇಂಟು ಬಿ ಅಂತ ಬರೆದಾರೆ. ಎ ಅಂದ್ರೇನು, ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ. ಬಿ ಅಂದ್ರೇನು, ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ. ನೆಕ್ಸ್ಟ್ ಬ್ರಾಕೆಟ್ ಬಿಡಿಸ್ಕೊಂಡು ಹೋಗ್ರಿ. ಎ ಇಂಟು ಬಿ, ಎ ಇಂಟು ಬಿ, ಎ ಇಂಟು ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ, ಎ ಇಂಟು ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ. ನೆಕ್ಸ್ಟ್ ಡೆಲ್ಟಾ ಎ ಇಂಟು ಬಿ, ಡೆಲ್ಟಾ ಎ ಇಂಟು ಬಿ, ಡೆಲ್ಟಾ ಎ ಇಂಟು ಡೆಲ್ಟಾ ಬಿ. ಬ್ರಾಕೆಟ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ. 1 by 1 ಮಲ್ಟಿಪ್ಲಿಕೇಶನ್. ಎ ಇಂಟು ಬಿ, ಎ ಇಂಟು ಬಿ ಸಿಕ್ತು. ನೆಕ್ಸ್ಟ್ ಡೆಲ್ಟಾ ಎ ಇಂಟು ಬಿ, ಡೆಲ್ಟಾ ಎ ಇಂಟು ಬಿ, ಎ ಇಂಟು ಡೆಲ್ಟಾ ಬಿ, ಎ ಇಂಟು ಡೆಲ್ಟಾ ಬಿ, ಡೆಲ್ಟಾ ಎ ಇಂಟು ಡೆಲ್ಟಾ ಬಿ ಅಂದರೆ ಡೆಲ್ಟಾ ಎ ಇಂಟು ಡೆಲ್ಟಾ ಬಿ. 1 by 1 ಬ್ರಾಕೆಟ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಪ್ಲಸ್ ಆರ್ ಮೈನಸ್ ಅಂತೂ ಆ್ಯಸ್ ಇಟ್ ಈಸ್ ಸೇಮ್. ನೆಕ್ಸ್ಟ್ ಎಡಿಷನ್, ನಾವು ಪ್ರಾಡಕ್ಟ್ ಒಳಗೆ ಸೇಮ್ ಕ್ವಾಂಟಿಟಿ ಇರಬೇಕಂತಂದ್ರೆ ಡಿವೈಡೆಡ್ ಬೈ ಏನು ಮಾಡಬೇಕು, ಸೇಮ್ ಕ್ವಾಂಟಿಟಿನ ಮಾಡಬೇಕು. ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಸೇಮ್ ಕ್ವಾಂಟಿಟಿ ಅಂತ ಹೇಳಿ ಕರೀತಾರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೂ ರೈಟ್ ಹ್ಯಾಂಡ್ ಸೈಡ್ ಒಳಗೂ. ಅದಕ್ಕೆ ಅವ್ರು ಏನು ಮಾಡಿದರು ಅಂತಂದ್ರೆ, ಆ್ಯಸ್ ಎ ವಿ ನೋ ಝೆಡ್ ಅಂದ ಎ ಇಂಟು ಬಿ, ಯಾಕಂದ್ರೆ ನಾವು ಇಲ್ಲಿ ಪ್ರಾಡಕ್ಟ್ ಮಾಡಕತ್ತೇವಿ. ಡಿವೈಡಿಂಗ್ ಎಲ್ ಎಚ್ ಎಸ್ ಬೈ ಝೆಡ್ ಅಂದ್ರೆ ಎಲ್ ಎಚ್ ಎಸ್ ಬೈ ಝೆಡ್ ಮಾಡಬೇಕು. ಆರ್ ಎಚ್ ಎಸ್ ಬೈ ಎ ಬಿ, ಯಾಕಂದ್ರೆ ಝೆಡ್ ಅಂದರೂ ಎ ಬಿನ, ಎ ಬಿ ಅಂದರೂ ಝೆಡ್. ನಾವು ಡಿವೈಡೆಡ್ ಬೈ ಎ ಬಿ ಮಾಡಕತ್ತೇವಂದ್ರೇನು ಡಿವೈಡೆಡ್ ಬೈ ಝೆಡ್ ಮಾಡ್ದಂಗೆ. ಇಲ್ಲಿ ಡಿವೈಡೆಡ್ ಬೈ ಝೆಡ್ ಮಾಡೇವಂದ್ರೇನು ಡಿವೈಡೆಡ್ ಬೈ ಎ ಬಿ ಅಂತನ ಅಂದು. ನಿಮ್ಮ ಮತ್ತು ಕನ್ಫ್ಯೂಷನ್ಸ್ ಆಗ್ಬಾರ್ದು. ಇಲ್ಲೂ ಝಡ್ಲೇ ಮಾಡ್ಬೋದಿತ್ತಲ್ರಿ, ಇಲ್ಲೂ ಎ ಬಿಲೇ ಮಾಡ್ಬೋದಿತ್ತಲ್ರಿ ಅಂತೇಳಿ. ಓಕೆ, ಇಲ್ಲಿ ಯಾಕೆ ಎ ಬಿ ಕನ್ಸಿಡರ್ ಮಾಡಿದ್ರು ಅಂದ್ರೆ ಇಲ್ಲಿ ಝಡ್ ಕ್ವಾಂಟಿಟಿ ಇಲ್ಲ, ಎ ಬಿ ಇರೋದಕ್ಕೆ ಡಿವೈಡೆಡ್ ಬೈ ಎ ಬಿ ಮಾಡ್ಯಾರ. ಎ ಬಿ ಈಸ್ ನಥಿಂಗ್ ಬಟ್ ಆಫ್ ಯುವರ್ ದ ಝೆಡ್. ಡಿವೈಡ್ ಮಾಡ್ಕೊತ ಹೋದ್ರೆ ಏನಾಯ್ತು ಅಂತೇಳಿ, ಇಲ್ಲೇ ಡಿವೈಡೆಡ್ ಬೈ ಝೆಡ್ ಮಾಡಿದಕ್ಕೆ ಝೆಡ್ ಝೆಡ್ ಕ್ಯಾನ್ಸಲ್ ಹಿಯರ್. ವಾಟ್ ಈಸ್ ದಟ್, ಝೆಡ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝೆಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಝೆಡ್ಲೇ ಮಾಡಿದ್ರಿ ಅಂತಂದ್ರೆ ಸಪ್ರೇಟ್ಲೇ ಮಾಡ್ತಾರೆ. ಝೆಡ್ ಡಿವೈಡೆಡ್ ಬೈ ಝೆಡ್ 1. ನೆಕ್ಸ್ಟ್ ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್, ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್. ನೆಕ್ಸ್ಟ್ ಕ್ವಾಂಟಿಟಿ ಈಸ್ ಹಿಯರ್. ಇಲ್ಲೇ ಡಿವೈಡೆಡ್ ಬೈ ಎ ಬಿ ಮಾಡಿರಂದ್ರೆ ಫಸ್ಟ್ ಪಾಯಿಂಟ್ ಎ ಬಿ ಡಿವೈಡೆಡ್ ಬೈ ಎ ಬಿ ಕ್ಯಾನ್ಸಲ್ಸ್ ಔಟ್, ರಿಮೈನಿಂಗ್ 1. ಇಲ್ಲೇ ಡಿವೈಡೆಡ್ ಬೈ ಎ ಬಿ ಮಾಡಿದ್ರೆ ಬಿ ಬಿ ಕ್ಯಾನ್ಸಲ್ ಆಯ್ತು, ಕೆಳಗೆ ಬರೀ ಎ ಉಳಿಯೋದಕ್ಕೆ ಡೆಲ್ಟಾ ಎ ಬೈ ಎ ಆಯ್ತು. ಇಲ್ಲಿ ಎ ಇಂಟು ಎ ಬಿ ಐತಿ, ಡಿವೈಡೆಡ್ ಬೈ ಎ ಬಿ ಮಾಡಿರ ಎ ಕ್ವಾಂಟಿಟಿ ಕ್ಯಾನ್ಸಲ್ ಆಯ್ತು, ಕೆಳಗೆ ಬರೀ ಬಿ ಉಳಿತು ಅಂದರೆ ಡೆಲ್ಟಾ ಬಿ ಬೈ ಬಿ. ಇಲ್ಲಿ ಏನೂ ಮಾಡೋಕ್ಕೆ ಬರೋಂಗಿಲ್ಲ, ಡೆಲ್ಟಾ ಎ ಇಂಟು ಡೆಲ್ಟಾ ಬಿ ಡಿವೈಡೆಡ್ ಬೈ ಎ ಬಿ ಅಂತಂದ್ರೆ ಯಾವುದೂ ಕ್ಯಾನ್ಸಲ್ ಆಗಲ್ಲ. ಸಪ್ರೇಟಾಗಿ ಹೆಂಗೆ ಬರೆದ್ರು ಡೆಲ್ಟಾ ಎ ಬೈ ಎ, ಡೆಲ್ಟಾ ಬಿ ಬೈ ಬಿ. ಕ್ಲಿಯರ್ ದ ಪಾಯಿಂಟ್. ಒಂದು ನಿಮ್ಗೆ ಹೇಳ್ತೀನಿ, ಬಿ ಇಂಟು ಡೆಲ್ಟಾ ಎ ಐತಿ, ಡಿವೈಡೆಡ್ ಬೈ ನಾವು ಎ ಬಿ ಮಾಡಿದ್ವಿ ಅಂತಂದ್ರೆ ಬಿ ಬಿ ಕ್ಯಾನ್ಸಲ್ಸ್ ಆದ, ರಿಮೈನಿಂಗ್ ಏನು ಡೆಲ್ಟಾ ಎ ಬೈ ಎ, ಡೆಲ್ಟಾ ಎ ಬೈ ಎ. ಸಿಮಿಲರ್ಲಿ ಫಾರ್ ದ ನೆಕ್ಸ್ಟ್ ಥಿಂಗ್ ಆಲ್ಸೋ. From this we came to know that delta A and delta B are small, we shall ignore their product. ನಮಗೆ ಏನಾದರೂ ಒಂದು 2.001 here 3.002 ಮೊದಲ 0.001 ಅದ, ಇಲ್ಲ 0.002 ಅದ. ಅವೆರಡೂ ನಮಗೆ ಪ್ರಾಡಕ್ಟ್ ಮಾಡಿದ್ರೆ ಏನಾಯ್ತು 0.1 2 3 4 0 ಇಂಟು 2 ಬಂತು.
4 0 ಇಂಟು 2 ಅಂತಂದ್ರೆ ಅಗದಿ ಸಣ್ಣ ಕ್ವಾಂಟಿಟಿ, ಸ್ಮಾಲೆಸ್ಟ್ ಕ್ವಾಂಟಿಟಿ ಇರೋದಕ್ಕೆ ಏನು ಮಾಡಿದ್ರು, ಅದನ್ನು ಇಗ್ನೋರ್ ಮಾಡಿದರು. ಹೋಪ್ ಯು ಕ್ಲಿಯರ್ ದ ಪಾಯಿಂಟ್. ಎರರ್ ಒಳಗೆ ನಮಗೆ ಮೊದಲ ಸ್ಮಾಲೆಸ್ಟ್ ಕ್ವಾಂಟಿಟಿ 0.001 ಅದ, ಇನ್ನೊಂದು 0.002 ಐತಿ. ಅಂದ್ರೆ ಮೊದಲ ಇದು 001 002 ಇವೆರಡೂ ಮಾಡಿದ್ರೆ 0.4 zeros ಬರ್ತವೆ. 4 0 ಬರೋದಂತ ಸ್ಮಾಲೆಸ್ಟ್ ಕ್ವಾಂಟಿಟಿ ಇರೋದಕ್ಕೆ ಅದನ್ನು ಏನು ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದರು. ಸೊ ಪ್ರಾಡಕ್ಟ್ ಆಫ್ ಡೆಲ್ಟಾ ಎ ಆ್ಯಂಡ್ ಡೆಲ್ಟಾ ಬಿ, ದೇ ಇಗ್ನೋರ್ ದ ಟರ್ಮ್. ಅದನ್ನು ಇಗ್ನೋರ್ ಮಾಡಿದ್ರೆ ರಿಮೇನಿಂಗ್ ಕ್ವಾಂಟಿಟಿ ಈಸ್ 1 ಅನ್ನೋದೇನು, ಇಲ್ಲಿ 1 ಕ್ಯಾನ್ಸಲ್ಸ್ ಆಯ್ತು, 1 ಕ್ಯಾನ್ಸಲ್ಸ್ ಔಟ್. ರಿಮೇನಿಂಗ್ ಈಸ್ ಡೆಲ್ಟಾ ಝೆಡ್ ಬೈ ಝೆಡ್ ಈಕ್ವಲ್ ಟು ಡೆಲ್ಟಾ ಎ ಬೈ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಬೈ ಬಿ. ನೌ ದಿಸ್ ಈಸ್ ದ ರೂಲ್, ದಿಸ್ ಈಸ್ ಅ ಟ್ರೂ ಫಾರ್ ಡಿವಿಷನ್ಸ್ ಆಲ್ಸೋ. ಡಿವಿಷನ್ಗಿದ್ದಾಗೂ ಸೇಮ್ ರೂಲ್ಸ್ ನಾವು ಅಪ್ಲೈ ಮಾಡ್ತೀವಿ. When two quantities are multiplied or divided, the relative error in the result is the sum of the relative error in the multiplier. ಅಂದರೆ ಸೇಮ್ ಕ್ವಾಂಟಿಟಿ ಮಲ್ಟಿಪ್ಲೈ ಮಾಡಿ ನಾವಿಲ್ಲೇ ಬರಿತೀವಿ. 2 ಕ್ವಾಂಟಿಟಿ ಮಲ್ಟಿಪ್ಲೈ ಇಲ್ಲ ಡಿವಿಷನ್ ಮಾಡಿದ್ರೆ ರಿಲೇಟಿವ್ ಎರರು ಏನಿರುತ್ತೆ, ಸಮ್ ಆಫ್ the relative error in the multiplier. ಅಂದ್ರೆ ಮಲ್ಟಿಪ್ಲೈಯರ್ ಒಳಗೆ ಎ ಪ್ಲಸ್ ಡೆಲ್ಟಾ ಎ ಇತ್ತು, ಇಲ್ಲೇ ಬಿ ಪ್ಲಸ್ ಡೆಲ್ಟಾ ಬಿ ಇತ್ತು ಅಂತಂದ್ರೆ ಇವನ್ನೆರಡೂ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ ರಿಸಲ್ಟ್ ಒಳಗೆ ಎರರ್ನ ನಾವೇನು ಮಾಡ್ತೀವಿ, ಎಡಿಷನ್ ಮಾಡ್ತೀವಿ. ಆಲ್ರೆಡಿ ಹೇಳಿದೆ ನಿಮಗೆ, ಎರರ್ಸ್ನ ಯಾವಾಗಿತ್ತಂದ್ರೆ ಎಡಿಷನ್ ಮಾಡ್ತೀವಿ ಎಲ್ಲ ಅರ್ಥಮೆಟಿಕ್ ಆಪ್ರೇಷನ್ ಒಳಗೂ ಅಂಥೇಳಿ. ಅದನ್ನು ಇಲ್ಲಿ ಇನ್ನೊಮ್ಮೆ ಪ್ರೂಫ್ ಮಾಡಿದರು. ನೆಕ್ಸ್ಟ್ ಪಾಯಿಂಟ್, ಎರರ್ ಇನ್ ಕೇಸ್ ಆಫ್ ದ ಮೆಜರ್ಡ್ ಕ್ವಾಂಟಿಟಿ ರೇಸ್ಡ್ ಪವರ್ 2⁴, 3⁴, m ಕ್ಯೂಬ್, ಮೀಟರ್ ಕ್ಯೂಬ್, ವಾಲ್ಯೂಮ್ ಕ್ಯೂಬ್ ಹಿಂಗಂತೇಳಿ ಪವರ್ ಟರ್ಮ್ ಒಳಗಿತ್ತು ಅಂತಂದ್ರೆ ಅದನ್ನು ಹೆಂಗೆ ಬರೀತಾರು. Let A be the physical quantity is measured value as A plus or minus delta A physical quantity A ಅದು. ಇದನ್ನು ನಾವು A ಸ್ಕ್ವೇರ್ ಪವರ್ ಟರ್ಮ್ ಒಳಗೆ ಬರಿತೀವಿ ಅಂದ್ರೆ ಏನಾಯ್ತು, A ಇಂಟು A ಮಾಡ್ತೀರಿ. ಮಲ್ಟಿಪ್ಲೈ ಮಾಡಿದಾಗ ಏನು ರೂಲ್ ಅದ ನಮ್ದು, ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ. ಎರಡು ಸೇಮ್ ಕ್ವಾಂಟಿಟಿ ತೊಗೊತೇವೆ ಅಂದ್ರೆ ಏನಾಯ್ತು, ಡೆಲ್ಟಾ ಎ ಬೈ ಎ, ಬಿ ಬದಲಿ ಇನ್ನೊಂದು ಏನಾದ ಅದಕ್ಕೆ ಡೆಲ್ಟಾ ಎ ಬೈ ಎ. ಇವೆರಡೂ ಅಂತಂದ್ರೆ 2 ಟೈಮ್ಸ್ ಆಫ್ ಡೆಲ್ಟಾ ಎ ಬೈ ಎ. ಎರಡೂ ಆ್ಯಡ್ ಮಾಡಿರಂದ್ರೆ ಏನಾಯ್ತು, 2a ಆಯ್ತು. ಎ ಪ್ಲಸ್ ಎ ಸೇಮ್, ಎ ಪ್ಲಸ್ ಎ, ಹೌ ಇಟ್ ವಿಲ್ ಬಿ 2a. ಸೇಮ್ ಥಿಂಗ್, ಹ್ಯಾನ್ಸ್ ದ ರೂಲ್ ವಾಟ್ ಇಟ್ ಸೇಸ್, ಹ್ಯಾನ್ಸ್ ರಿಲೇಟಿವ್ ಎರರ್ ಇನ್ ದ ಝಡ್ ಈಸ್ 2 ಟೈಮ್ಸ್ ದ ಎರರ್ ಇನ್ ಎ. ಇನ್ ಕೇಸ್ ನೀವೇನಾದರೂ ಎ ಕ್ಯೂಬ್ ತೊಗೊಂಡಿದ್ರಿ ಅಂತಂದ್ರೆ 3 ಟೈಮ್ಸ್ ಆಫ್ ದ್ಯಾಟ್ a⁴ ಇತ್ತಂದ್ರೆ 4 ಟೈಮ್ಸ್ ಆಫ್ ಎ. ಅಂದ್ರೆ ರಿಸಲ್ಟ್ ಒಳಗೆ ಎ ಝಡ್ದ ಎರರ್ ಏನೈತಂತಂದ್ರೆ 2 ಟೈಮ್ಸ್ ಆಫ್ ಎದ ಎರರ್ ಎಷ್ಟಿರುತ್ತಲ್ಲ ಅದರಷ್ಟು ಇರುತ್ತೆ. ಅದನ್ನೇನು ಹೇಳಿದರು, ರಿಲೇಟಿವ್ ಎರರ್ ಇನ್ ದ ಝಡ್ is 2 times the error in A, is 2 times error in A. Hope you clear the point. A ಕ್ಯೂಬ್ ಇರಲಿ 4 ಕ್ಯೂಬ್ ಇರಲಿ ಪವರ್ ಟರ್ಮ್ ಇತ್ತಂದ್ರೆ ಎಷ್ಟು ಪವರ್ ಇರುತ್ತಲ್ಲ ಅಷ್ಟು ಪವರ್ ಟರ್ಮ್ ಇದ್ರೊಳಗೆ ಬರೀತಾರೆ. ಇನ್ ಜನರಲ್ ಒಂದು ಇಕ್ವೇಶನ್ ತಗೋರಿ, A⁻P, B⁻Q, C⁻R. ಇಲ್ಲಿ ನಿಮಗೆ 3 ಮೆಥಡು ಬರ್ತಾವೆ. ಪವರ್ ಟರ್ಮು ಅದ, ಮಲ್ಟಿಪ್ಲಿಕೇಶನು ಅದ, ಸಬ್ಸ್ಟ್ರಾಕ್ಷನ್ನು ಡಿವಿಷನ್ನು ಇದೆ. ಇದು ಹಿಂಗೆ 3 ಇದ್ದಾಗ ಹೆಂಗೆ ಬರಿಬೇಕು ಅಂತಂದ್ರೆ ಪವರ್ ಟರ್ಮ್ಲೆ ರಿಲೇಟಿವ್ ಎರರ್ನ ಮಲ್ಟಿಪ್ಲೈ ಮಾಡ್ಕೊತ ಹೋಗಬೇಕು. A⁻P, P ಇಂಟು ಎದ ರಿಲೇಟಿವ್ ಎರರ್, B⁻Q, Q ಇಂಟು ಬಿದ ರಿಲೇಟಿವ್ ಎರರ್, C⁻R, C ಇಂಟು ರಿಲೇಟಿವ್ ಎರರ್. ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದ್ದಾಗೂ ನಾವೇನು ಮಾಡ್ತೀವಿ, ಎರರ್ನ ಎಡಿಷನ್ ಮಾಡ್ತೀವಿ. ಪವರ್ ಟರ್ಮ್ ಇತ್ತಂಗೆ ಎಷ್ಟು ಪವರ್ ಇರ್ತೈತಲ್ಲ ಅದನ್ನು ಆ ರಿಲೇಟಿವ್ ಎರರ್ನ ಮಲ್ಟಿಪ್ಲೈ ಮಾಡಿ ನಾವು ಬರಿತೀವಿ. ಹ್ಯಾನ್ಸ್ ದ ರೂಲ್ ವಾಟ್ ಇಟ್ ಸೇಸ್,
The relative error in a physical quantity raised to power k is k times the relative error in the individual quantity. ಅದಕ್ಕೆ ಹೇಳಿದೆ ಎ ಜನರಲಿ ಹೆಂಗೆ ಬರೀತಾರೆ ಝೆಡ್ ಈಕ್ವಲ್ ಟು ಎ ಟು ದ ಪವರ್ ಕೆ ಇತ್ತು ಅಂತಂದ್ರೆ ಕೆ ಟೈಮ್ಸ್ ರಿಲೇಟಿವ್ ಎರರ್ ಡೆಲ್ಟಾ ಎ ಬೈ ಎ ಕ್ಯೂಬ್ ಇರಲಿ A4 ಇರಲಿ 3 ಇಂಟು ಅವು ಕ್ವಾಂಟಿಟೀಸ್ ಬರೀತಾರೆ. ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿರಿ. ಇದು ಒಂದು ಎಕ್ಸಾಂಪಲ್ ಇತ್ತಂದ್ರೆ ಇದನ್ನು ಹೆಂಗೆ ಬರಿಬೋದು? ಈಗ A⁴ ಐತಂದ್ರೆ 4 ಇಂಟು ಡೆಲ್ಟಾ ಎ ಬೈ ಎ ಒನ್ ಕ್ವಾಂಟಿಟಿ. ನೆಕ್ಸ್ಟ್ ಏನು ಮಾಡಬೇಕು? ಎಡಿಷನ್ ಪ್ಲಸ್ B⁴ ಅಂತಂದ್ರೆ ಪವರ್ ಟರ್ಮ್ಲೆ ಮಲ್ಟಿಪ್ಲೈ ಮಾಡು 1/3 ರಿಲೇಟಿವ್ ಎರರ್ ಆಫ್ ಬಿ ಡೆಲ್ಟಾ ಬಿ ಬೈ ಬಿ ಪ್ಲಸ್ ಸಿ ಆ್ಯಸ್ ಇಟ್ ಈಸ್ ಐತಂತಂದ್ರೆ ಅದನ್ನು ಡೆಲ್ಟಾ ಸಿ ಬೈ ಸಿ ಹಂಗೆ ಪ್ಲಸ್ D⁴ ಐತಂತಂದ್ರೆ ಅದನ್ನು 3/2 ಡೆಲ್ಟಾ ಡಿ ಬೈ ಡಿ ದಿಸ್ ಈಸ್ ದ how to write the expression in terms of the power quantities. ಇಲ್ಲಿ ಒಂದು ಎಕ್ಸಾಂಪಲ್ L³ ಇದು ವಾಲ್ಯೂಮ್ ಅಂತಂದ್ರೆ ಹೆಂಗೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಮಾಡ್ತೀರಿ. ಒಂದು ಘನಮೂಲ ಇತ್ತು ಅಂತಂದ್ರೆ ಅದರದ್ದು ಕ್ವಾಂಟಿಟಿ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇವು ಮೂರು ಲೆಂತ್ ಮೆಜರ್ಮೆಂಟ್ L³ ಹೆಂಗೆ ಬರ್ತಾರೆ? 3 ಟೈಮ್ಸ್ ಆಫ್ ರಿಲೇಟಿವ್ ಎರರ್ ಆಫ್ L. ಥ್ಯಾಂಕ್ ಯು. ಅಂದರೆ with the help of the rules we can do the some calculation on errors.